ಎಲ್ರಿಗೂ ನಮಸ್ಕಾರ. ನೋಡಿ, ಈಗಾಗಲೇ ನಾವು ಚೆಂಗಡಿ ಅಂತಕ್ಕಂಥ ಈ ಒಂದು ಕುಗ್ರಾಮಕ್ಕೆ ಆಗಮಿಸಿ ಈ ಒಂದು ಗ್ರಾಮದ ಒಂದು ಪರಿಚಯವನ್ನು ಮಾಡಿಕೊಟ್ಟಿದ್ವಿ. ಸೊ ಅದರಂತೆಯೇ ಇವತ್ತು ನಾವು ವೀಕ್ಷಣೆ ಮಾಡ್ಬೋದು. ನೋಡಿ, ಈ ಒಂದು ಗ್ರಾಮದ ಪರಿಸ್ಥಿತಿ ಮತ್ತು ಆಗು ಹೋಗುಗಳನ್ನು ಗಮನಿಸಿ ನೋಡಿ, ಬೆಂಗಳೂರಿಂದ ದಾನಿಗಳು ಸೊ ಅವ್ರ ಕೈಲಾದಂತಹ ಸಣ್ಣ ಪುಟ್ಟ ನೆರವುಗಳನ್ನು ನೀಡಿರ್ತಾರೆ. ಸೊ ಗ್ರಾಮಸ್ಥರಿಗೆ ಬೇಕಾದಂಥ ಒಂದಷ್ಟು ಬೆಡ್ಶೀಟ್ಗಳಿರ್ಬೋದು, ಆ ಒಂದಷ್ಟು ಹೊದಿಕೆಗಳು ಮತ್ತು ಸ್ವೆಟರ್ಗಳು, ಇಲ್ಲಿಂದ ವಯೋವೃದ್ಧರನ್ನು ಗಮನಿಸಿ ಸ್ವೆಟರ್ಗಳ ವ್ಯವಸ್ಥೆ ಇರ್ಬೋದು, ಅವ್ರು ಬೇಕಾದಂಥ ಸಣ್ಣ ಪುಟ್ಟ ಒಂದು ಸೇವೆಗಳನ್ನು ನೀಡೋದರಲ್ಲಿ ಯಶಸ್ವಿಯಾಗಿರ್ತಾರೆ. ಸೊ ಅದನ್ನೆಲ್ಲ ಗಮನಿಸಿ ನಾವು ಮತ್ತು ನಮ್ಮ ಸ್ನೇಹಿತರು ಆಗಮಿಸಿ ಇಲ್ಲಿನ ಗ್ರಾಮಸ್ಥರಿಗೆ ಅವ್ರು ಬೇಕಾದಂಥ ಸಣ್ಣ ಸೇವೆ, ಇದೊಂದು ಸಣ್ಣ ಸೇವೆಯನ್ನು ತಲುಪಿಸ್ತಾ ಇದ್ದೀವಿ. ಇದನ್ನು ಯಾಕೆ ಇದನ್ನು ಇಷ್ಟೊಂದು ಒತ್ತಿ ಹೇಳಿ ಇದನ್ನ ಪ್ರಸಾರ ಮಾಡ್ತಾಯಿದ್ದೀನಿ ಅಂದರೆ, ಈ ಒಂದು ಗ್ರಾಮದ ಬಗ್ಗೆ ಒಂದು ಸ್ವಲ್ಪ ಕಾಳಜಿ ವಹಿಸಿ ಇವ್ರು ಬೇಕಾದಂತಹ ಅಗತ್ಯತೆಗಳನ್ನು ನಮ್ಮ ಸರ್ಕಾರಗಳು ಒದಗಿಸಿ ಕೊಡಬೇಕಂತ ಈ ವಿಡಿಯೋ ಮೂಲಕ ಒಂದು ಮನವಿ ಹಾಕೊಳ್ತಾ. ಸೊ ಮತ್ತೊಂದು ವಿಚಾರ, ಇಲ್ಲಿ ಗ್ರಾಮಸ್ಥರು ಒಂದು ಬೇಡಿಕೆ ಹಾಕ್ಕೊಂಡಿದ್ದಾರೆ. ಬನ್ನಿ ಅಮ್ಮ ಇಲ್ಲಿಗೆ. ಗ್ರಾಮಸ್ಥರು ಒಂದು ಬೇಡಿಕೆ ಹಾಕ್ಕೊಂಡಿದ್ದಾರೆ. ಬೇಡಿಕೆ ಬಂದು ಏನಪ್ಪ ಅಂದರೆ, ಸ್ವಾಮಿ ನಮಗೆ ಕರೆಂಟ್ ಹೋಗ್ಬಿಟ್ರೆ 15 ದಿನ ಆಯಿತು, 1 ತಿಂಗಳಾಯಿತು, ನಮಗೆ ಕರೆಂಟು ಬರೋದಿಲ್ಲ ಸ್ವಾಮಿ. ಬನ್ನಿ ಬಂದ್ಬಿಡಿ ತಗೆ. ಕರೆಂಟು ಬರೋದಿಲ್ಲ ಸ್ವಾಮಿ. ಆವಾಗ ನಾವು ಲೈನ್ಗಳನ್ನು ಹುಡಿಕೊಂಡು ಹೋಗಿ ಅದು ಎಲ್ಲಿ ಲೈನ್ ಕಟ್ಟಾಗಿದೆ ಅದನ್ನೆಲ್ಲ ಹುಡುಕ್ಬಿಟ್ಟು ನಾವು ಆ ಲೈನ್ನ ಸರಿಪಡಿಸ್ಬೇಕು, ನಾವೇ ಸರಿಪಡಿಸ್ಬೇಕು. ಯಾವುದೇ KEB ಅವ್ರಿಗಾಗಲಿ ಯಾರೇ ಆಗಲಿ ಯಾರೂ ಬರೋದಿಲ್ಲ. ಯಾಕೆ ಅಂತಂದರೆ ಅವ್ರಿಗೂ ಗೊತ್ತಾಗಲ್ಲ. ಆಮೇಲೆ ಅವ್ರಿಗೆ ಅಷ್ಟೇ ಆದ ಆ ಥರ ಹೋಗಿ ಹುಡುಕಿ ಮಾಡಿ ಅಂತಕ್ಕಂಥ ಆದೇಶ ಮಾಡೋರು ಇರೋದಿಲ್ಲ. ಸೊ ಈ ಥರ ಇದೆ. ಅದಕ್ಕೆ ನಾವೇ ಸರಿ ಅಲ್ವಣ್ಣ ನಾನು ಹೇಳ್ತಿರೋದು? ಹಾಂ, ನಾವೇ ಹುಡ್ಕೊಂಡು ಹೋಗ್ಬೇಕು. ನಾವೇ ಹುಡ್ಕೊಂಡು ಹೋಗಿ ಅಲ್ಲೋಗಿ ಅದನ್ನ ಸರಿಪಡಿಸ್ಬಿಟ್ಟು ಬರಬೇಕು. ಈ ಥರ ಪರಿಸ್ಥಿತಿ ನಮಗೆ ನಿರ್ಮಾಣ ಆಗಿದೆ. ಆದ್ದರಿಂದ ದಯವಿಟ್ಟು ಯಾರ್ಯಾರು ಪುಣ್ಯಾತ್ಮರು ಒಂದು ಸೋಲಾರ್ಗಳ ವ್ಯವಸ್ಥೆಗಳನ್ನು ಕಲ್ಪಿಸಿಕೊಟ್ರೆ ಅನುಕೂಲ ಆಗುತ್ತೆ ಅಂದ್ಬಿಟ್ಟು ಒಂದು ಮನವಿ ಹಾಕಿದ್ರೆ, ಪ್ರತಿಯೊಂದು ಮನೆಗೆ ಅವ್ರಿಗೆ ಬೇಕಾದಂಥ ಬೆಳಕಿನ ಸೇವೆಗಾಗಿ ನೋಡ್ರಿ, ಎಂಥ ಒಂದು ಪುಣ್ಯದ ಕೆಲಸ. ಬೆಳಕು ಕಣ್ರಿ, ಒಂದು ಬೆಳಕು ಕೊಡಿ ಈ ಗ್ರಾಮದ ಗ್ರಾಮಸ್ಥರಿಗೆ. ಒಂದೊಂದು ಮನೆಗೆ ಒಂದೊಂದು ಬೆಳಕು ಕೊಟ್ಟರೆ ಅವ್ರು ನಿಮ್ಮನ್ನ ಜೀವನ ಪೂರ್ತಿ ನೆನೆಸ್ಕೊತಾರೆ. ಸೊ ಯಾಕಂದರೆ ಅವರು ಕರೆಂಟು ಸರಿಪಡಿಸೋ ಗಂಟೆ ಆದ್ರೂ ಅವರು ಈ ಕುಗ್ರಾಮದಲ್ಲಿ, ಈ ಒಂದು ದಟ್ಟ ಅರಣ್ಯ ಪ್ರದೇಶದ ಮಧ್ಯದಲ್ಲಿರ್ತಕ್ಕಂಥ ಗ್ರಾಮದಲ್ಲಿ ಅವ್ರಿಗೆ ವಾಸಿಸಲು ಸ್ವಲ್ಪ ಭಯಭೀತರಾಗಿ ಜೀವನವನ್ನು ಮಾಡ್ತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಆದ್ದರಿಂದ ದಯವಿಟ್ಟು ಇವರಿಗೆ ಒಂದು ಸೋಲಾರ್ಗಳ ಒಂದು ವ್ಯವಸ್ಥೆಗಳನ್ನು ಕಲ್ಪಿಸಿಕೊಡಿ. ಇವತ್ತೇನು ನಮ್ಮ ಬೆಂಗಳೂರಿಂದ ದಾನಿಗಳು ಏನು ಕೊಟ್ಟಿದ್ದಾರೆ, ಅಟ್ ಪ್ರೆಸೆಂಟು ಏನು ತಲುಪಿಸಿದ್ದಾರೆ, ಅದನ್ನ ಪೂರಕವಾಗಿ ಇಲ್ಲಿನ ವಿಡಿಯೋಗಳು ನೋಡ್ಕೊಂಡು ಕಂಡ್ರೆ ಇವ ಸಾಮಾಜಿಕ ಜಾಲತಾಣ ಎಷ್ಟು ಮುಂದುವರೆದಿದೆ ಅಂದರೆ, ಇವತ್ತಿಂತಹ ಒಂದು ಕಾರ್ಯ ನಡೀತದೆ ಅಂದರೆ ಇವತ್ತು ಒಂದು 1,000 ರೂಪಾಯಿ ಒಬ್ಬಂಗೆ ಕೊಡೋಕ್ಕೆ ಕಷ್ಟ, ಅಂತಹ ಒಂದು ಕಾಲ. ಅಂಥದ್ರಲ್ಲಿ ಇಷ್ಟು ಸುಮಾರು ಇಲ್ಲಾಂದ್ರೂ ಇದಕ್ಕೆ ಬೆಲೆನೇ ಕಟ್ಟೋಕ್ಕಾಗಲ್ಲ, ಅಸಾಧ್ಯ. ಅಷ್ಟರ ಮಟ್ಟಿಗೆ ಇಲ್ಲಿ ಒಂದಷ್ಟು ಇನ್ವೆಸ್ಟ್ಮೆಂಟ್ ಹಾಕಿ ಈ ಗ್ರಾಮದ ಗ್ರಾಮಸ್ಥರಿಗೆ ಅವ್ರದ್ದು ಕೈಲಾದ ಒಂದು ಸಣ್ಣ ಪುಟ್ಟ ಸೇವೆಗಳನ್ನು ಒದಗಿಸ್ಕೊಡ್ತಾ ಇದ್ದಾರೆ. ಸೊ ಇದನ್ನು ವಿತರಿಸ್ತಕ್ಕಂಥ ಕಾರ್ಯವನ್ನು ಮಾಡ್ತಾ ಇದ್ದೀವಿ. ದಯವಿಟ್ಟು ಮುಂದಿನ ದಿವಸ ಬನ್ನಿ ಅಣ್ಣ, ಕೊಡಿ, ನೀವೇ ಕೊಟ್ಕೊಳ್ಳಿ. ಇಲ್ಲಿ ಮುಂದಿನ ದಿವಸ ಬನ್ನಿ, ನೀವೇ ಕೊಡಿ ಅಲ್ಲಿ ಒಬ್ಬೊಬ್ಬರಾಗೆ. ಮುಂದಿನ ದಿವಸ ದಯಮಾಡಿ ತಾವು ಈ ಗ್ರಾಮದ ಗ್ರಾಮಸ್ಥರ ಒಂದು ಪರಿಸ್ಥಿತಿಗಳನ್ನು ಆಲಿಸಿ ಅವ್ರಿಗೆ ಬೇಕಾದಂತಹ ಒಂದು ಸೋಲಾರ್ ವ್ಯವಸ್ಥೆ ನೀವು ಮನ್ಸು ಮಾಡ್ರೆ ಖಂಡಿತವಲ್ವೇ ಸೋಲಾರ್ ವ್ಯವಸ್ಥೆಗಳನ್ನ ಕೊಡ್ಬೋದು. ಆದ್ದರಿಂದ ದಯವಿಟ್ಟು ಅವ್ರಿಗೆ ಬೇಕಾದಂತಹ ಹೊದಿಕೆಗಳ ಒಂದು ಬನ್ನಿ ಬರ್ರವ ತಕೊಳ್ಳಿ. ಇದು ನೋಡಿ, ಸಣ್ಣ ಸೇವೆ ಇರ್ಬೋದು, ಆದರೆ ಇದರಲ್ಲಿ ನಿಮಗೆ ಇದನ್ನು ಗುರುತಿಸಿ ಮುಂದಿನ ದಿವಸ ನಿಮ್ಮ ಸೋಲಾರ್ಗೆ ಏನಾರು ಯಾರು ಪುಣ್ಯಾತ್ಮರು ಇರ್ತಾರೆ ಅವ್ರ ಮೂಲಕ ಕೊಡ್ತಕ್ಕಂಥ ಕಾರ್ಯವನ್ನು ಮಾಡಿಸೋಣ ಖಂಡಿತವಲ್ವೇ. ಅದಕ್ಕೋಸ್ಕರ 2 ಇರ್ತದೆ ನೋಡಿ ಅಣ್ಣ, ಒಂದು ಸ್ವಲ್ಪ ನೋಡ್ಕೊಳ್ಳಿ. 2 ಇರ್ತವೆ. ಅವರು ಒಂದು ಈಗ ಎಲ್ಲರಿಗೂ ಆಗಬೇಕಲ್ವಾ, ಎಲ್ಲರಿಗೂ ಆಗಂಗೆ ಕೊಡಿ. ನೋಡ್ಕೊಂಡು ಕೊಡಿ, ಎಲ್ಲರಿಗೂ ಆಗಲಿ. ನೋಡಿ, ಪ್ರತಿಯೊಬ್ಬರು ಗ್ರಾಮದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರ ಹೆಸರನ್ನು ಮೆನ್ಷನ್ ಮಾಡಿ ಇಲ್ಲಿ ಎಷ್ಟು ಜನ ಇದ್ದಾರೆ ಅಷ್ಟು ಜನಕ್ಕೂ ಸಹ ಇಲ್ಲಿ ಹೊದಿಕೆಯನ್ನು ಕಳಿಸ್ಕೊಟ್ಟಿರ್ತಾರೆ. ಇದು ನಿಜವಾಗ್ಲೂ ವಿಶೇಷವಾದಂತಹ ಒಂದು ಕಾರ್ಯಕ್ರಮ. ಆ ಪುಣ್ಯಾತ್ಮರಿಗೆ ಭಗವಂತ ಮಲೆ ಮಾದೇಶ್ವರನ ಆಶೀರ್ವಾದ ಇರಲಿ. ಯಾವಾಗಲೂ ಅವ್ರಿಗೆ ಇನ್ನೂ ಹೆಚ್ಚಿನದಾಗಿ ಈ ಥರ ಕಾರ್ಯಗಳನ್ನು ಮಾಡಲು ಅನುವು ಮಾಡಿಕೊಡ್ಲಿ ಅಂತ ನಾನೊಂದು ಮನವಿ ಹಾಕೊಳ್ತೀನಿ ಕಣ್ರಪ್ಪ. ಒಂದು ಮನವಿ ಹಾಕೊಳ್ತೀನಿ. ಏನು ಇದನ್ನ ವೀಡಿಯೋ ಮಾಡಿ ತೋರಿಸ್ಕೋಬೇಕು, ಎಕ್ಸ್ಪೋಸ್ ಮಾಡಬೇಕು ಆ ಥರ ನಿರೀಕ್ಷೆನೇ ಇಲ್ಲ. ಅವ್ರ ಹೆಸರು ಸಹ ಹೇಳ್ಕೊಳ್ತಿಲ್ಲ, ಅವ್ರು ಗುರ್ತಿಸ್ಕೊಳ್ತು ಸಹ ಇಲ್ಲ. ಈ ಥರ ಇರ್ಬೇಕಾದ್ರೆ ಅವ್ರಿಗೆ ಒಳ್ಳೇದಾಗಬೇಕು ಅನ್ನೋ ಒಂದು ಇಂಟೆನ್ಷನ್ನಲ್ಲಿ ಸೊ ಇವ್ರಿಗೆ ಒಂದು ಸೋಲಾರ್ ಯಾರು ಇನ್ನೊಬ್ಬರು ಪುಣ್ಯಾತರು ಒಂದು ಹೆಜ್ಜೆ ಮುಂದೆ ಬಂದು ಒಂದು ಒಳ್ಳೇದು ಮಾಡಲಿ ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಸೊ ಇದನ್ನು ನಾವೇನು ಮಾಡ್ತೀವಿ, ವೀಡಿಯೋ ಮೂಲಕ ಪ್ರಸಾರ ಮಾಡ್ತೀವಿ ಅಷ್ಟೇ. ಅದು ಬಿಟ್ಟು ಇನ್ನೇನು ಇಲ್ಲ. ಏನೋ ಒಂದು ರಗ್ ಕೊಟ್ಬಿಟ್ರು ಪ್ರಸಾರ ಮಾಡ್ತಾರೆ, ಆಗೀಗ ಆ ಥರ ಇಲ್ಲ. ಬನ್ನಿ, ನಿಮಗೂ ಸಾಧ್ಯವಾಯ್ತಾ ನಿಮ್ಮ ಕಡೆಯಿಂದ ಒಂದು ಶಕ್ತಿ ಭಕ್ತಿ ನೀಡಿ ಅಂತ ಒಂದು ಮನವಿ ಮಾಡ್ತೀನಿ ಕಣ್ರಪ್ಪ. ಒಂದು ಮನವಿ ಮಾಡ್ತೀನಿ. ಈ ಗ್ರಾಮದ ಒಂದು ಪರಿಸ್ಥಿತಿ ಆಗ ಚಳಿ ಕಣ್ರಿ. ರಾತ್ರಿ ನಾವು ಇಲ್ಲೇ ಮಲಗಿದ್ವಿ.
ಇಲ್ಲೇ ಉಳ್ಕೊಳ್ಳೋ ವ್ಯವಸ್ಥೆ ಇತ್ತು. ಸಿಕ್ಕಾಪಟ್ಟೆ ಚಳಿ, ಹಂಗೆ ಕೈಗಳೆಲ್ಲ ಹಂಗಂಗೆ ಮರಗಟ್ಟು ಬಿಡ್ತದೆ, ಹಂಗೆ ಎಲ್ಲ ಗಟ್ಟಿಯಾಗಿ ಹೋಗುತ್ತೆ. ಆ ರೀತಿಯ ಒಂದು ಚಳಿ ನಮ್ಮ ಈ ಗ್ರಾಮದಲ್ಲಿದೆ, ಅರ್ಥ ಆಯ್ತಾ? ಅದನ್ನೆಲ್ಲ ಗಮನಿಸಿ ಮುಂದಿನ ದಿವಸ ನಮ್ಮ ಸರ್ಕಾರಗಳು, ವಿಶೇಷವಾಗಿ ಸರ್ಕಾರಗಳು ಏನು ಮಾಡಬೇಕು, ಇವ್ರಿಗೆ ಹೊಳಿತನ ಮಾಡಿಕೊಡ್ಬೇಕು. ಹಾಗೆ ವಿಶೇಷವಾಗಿ ಮತ್ತೊಂದು ವಿಚಾರ ಹೇಳ್ತೀನಿ, ಸರ್ಕಾರದ ಮಟ್ಟದಲ್ಲಿ ಒಂದು ವಿಚಾರ ಹೇಳ್ತೀನಿ. ನಮ್ಮ ಗ್ರಾಮಸ್ಥರೆಲ್ಲ ಸೇರ್ಕೊಂಡು ಮಾನ್ಯ ಮುಖ್ಯಮಂತ್ರಿಗಳು ಡಿ.ಕೆ. ಶಿವಕುಮಾರ್ ಅವ್ರಿಗೆ ಒಂದು ಮನವಿ ಕೊಡಬೇಕು ಅಂತ ಎಲ್ಲ ಸಿದ್ಧತೆಗಳು ಮಾಡ್ಕೊಂಡಿದ್ದಾರೆ. ಈ ವಿಡಿಯೋ ಮೂಲಕ ಒಂದು ಮನವಿ ಮಾಡ್ತಿದ್ದೀನಿ. ದಯವಿಟ್ಟು ಇಲ್ಲಿನ ಗ್ರಾಮಸ್ಥರನ್ನು ಕಾಪಾಡುವ ಒಂದು ನಿಟ್ಟಿನಲ್ಲಿ ತಾವು ಕೈ ಜೋಡಿಸ್ತಾರೆ, ಖಂಡಿತವಾಗ್ಲೂ ಮುಂದಿನ ದಿವಸ ನಿಮ್ಮ ಪರವಾಗಿ ಯಾವಾಗಲೂ ನಿರಂತರವಾಗಿರ್ತಾರೆ ಅಂತ ನಾನು ಬಹಳ ಪ್ರೌಡಾಗಿ ಹೇಳ್ತಾ ಇದ್ದೀನಿ. ಯಾಕಂದರೆ ನಿಮ್ಮ ಮೇಲೆ ಭಾಳ ನಂಬಿಕೆ ಇದೆ, ಭಾಳ ನಂಬಿಕೆ ಇಟ್ಕೊಂಡ್ಬಿಟ್ಟಿದ್ದಾರೆ ಜನ. ಇಲ್ಲ ಸ್ವಾಮಿ, ನಮ್ಮ ಪಕ್ಕ ಅವರು ನಮಗೆ ಡಿ.ಕೆ. ಶಿವಕುಮಾರ್ ಸಾಹೇಬರು ಮಾಡಿಕೊಡ್ತಾರೆ, ನಮ್ಗೆ ಒಳ್ಳೇದು ಮಾಡೇ ಮಾಡ್ತಾರೆ. ಯಾಕಂದರೆ ಕನಕಪುರ ಎಲ್ಲ ಹೋಗಿದ್ದೀವಿ, ಅಲ್ಲೆಲ್ಲ ನೋಡಿದ್ದೀವಿ, ಭಾಳ ಚೆನ್ನಾಗಿ ಮಾಡಿದ್ದಾರೆ ಸ್ವಾಮಿ, ನಮ್ಗೆ ಖಂಡಿತ ಮಾಡಿಕೊಡ್ತಾರೆ, ನಾವು ಹೋಯ್ತೀವಿ ಅಂದ್ಬಿಟ್ಟು ಇಲ್ಲಿ ಯಜಮಾನ್ರೆಲ್ಲ ಹೇಳ್ತಾಯಿದ್ರು ನೋಡಿ. ರೈತ ಬಂದವರು ಇಲ್ಲಿದ್ದಾರೆ, ಸೊ ಅವರು ಸಹ ಹೇಳ್ತಿರೋ ಏನಾರು ಹೇಳೋಗಿರಿ ಹೇಳ್ಬಿಡಿ ಅಣ್ಣ. ಸಾರಿ ಮುಂದೆ ಯಾಕಂದ್ರೆ ಈ ಒಂದು ಪರಿಸ್ಥಿತಿ ಇರೋದ್ರಿಂದ ನಾವು 9 ವರ್ಷದಿಂದ ಹೋರಾಟ ಮಾಡ್ಕೊಂಡೇ ಬಂದಿದ್ದೀವಿ. ಈಗ ಡಿ.ಕೆ. ಶಿವಕುಮಾರ್ ಆಗಿದ್ದಾರೆ, ಅವ್ರನ್ನ ದಯವಿಟ್ಟು ಮೀಟ್ ಮಾಡಿ ಮತ್ತೆ ಗ್ರಾಮಕ್ಕೆ ಏನ್ ಬೇಕು ನಮಗೆ ಮತ್ತೆ ಮುಂದಕ್ಕೆ ನಾವು ವರ್ಗಾವಣೆಗೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ಅವರನ್ನ ನಾವು ಖಂಡಿತ ಮಾತನಾಡ್ತೀವಿ. ಹೌದು, ಒಟ್ಟು ನಿಮ್ ಗ್ರಾಮಕ್ಕೆ ಅನುಕೂಲ ಆಗಬೇಕು ಆ ರೀತಿ ಅವ್ರ ಒಂದು ಮಾತಾಡ್ತೀವಿ. ಓಕೆ, ಒಳ್ಳೇದಲ್ಲಿ ನೋಡಿ. ನಮ್ಮ ರೈತ ಬಂದವರು ಈ ರೀತಿಯ ಒಂದು ಹೇಳಿಕೆಯನ್ನು ನೀಡ್ತಿದ್ದಾರೆ. ಇವತ್ತೇನು ಬೆಡ್ಶೀಟ್ಗಳು ಕೊಟ್ಟಿದ್ದೀವಿ ಅಷ್ಟೇ. ಸೊ ಹಾಗೆ ಇನ್ನೂ ಒಂದಷ್ಟು ಅವ್ರಿಗೆ ಬೇಕಾದಂಥ ಸ್ವೆಟರ್ಸ್ಗಳು ಕೊಟ್ಬಿಡಿ ಅಣ್ಣ. ನೋಡಿ, ಏಜ್ ಆದವ್ರಿಗೆ ಕೊಡಿ, ಏಜ್ ಆದವ್ರಿಗೆ ನೋಡಿ. ಏಜ್ ಪರ್ಸನ್ಗೆ ಒಂದಷ್ಟು ಸ್ವೆಟರ್ಗಳ ವ್ಯವಸ್ಥೆಯನ್ನು ಸಹ ಕೊಟ್ಟಿರ್ತಾರೆ. ಸೊ ಅದನ್ನು ಸಹ ವಿತರಿಸಿ, ತದನಂತರ ಮುಂದಿನ ಅಲ್ಲೊಂದು ಗ್ರಾಮ ಇದೆ, ಅಲ್ಲಿಗೂ ಸಹ ಹೋಗ್ತೀವಿ, ಅವ್ರಿಗೂ ಸಹ ಒಂದಷ್ಟು ವಿತರಿಸುವ ಕಾರ್ಯವನ್ನು ಮಾಡ್ತೀವಿ. ಸೊ ಬಂಧುಗಳೇ, ದಯವಿಟ್ಟು ನಾನು ಮಗದೊಮ್ಮೆ ಹೇಳ್ತಿದ್ದೀನಿ, ನೀವು ಯಾವ್ಯಾವುದೋ ವೀಡಿಯೋಗಳು ಶೇರ್ ಮಾಡ್ತೀರಾ, ಯಾವ್ಯಾವುದೋ ಅಲ್ಲಿ ರೋಡಲ್ಲಿ ಆಕ್ಸಿಡೆಂಟ್ ಆಗಿಬಿಟ್ಟು ಒಂದು ವೀಡಿಯೋ ಹಾಕ್ಬಿಟ್ರೆ ನಾನು ಮಿಲಿಯನ್ ಕಿತ್ಕೊಂಡು ಓಡ್ಬಿಡ್ತದೆ. ಸೊ ಅದನ್ನೆಲ್ಲ ಗಮನಿಸಿ ದಯವಿಟ್ಟು ಈ ಒಂದು ಹಳ್ಳಿಯ ಜನರ ಒಂದು ಪರಿಸ್ಥಿತಿಗಳನ್ನು ಗಮನಿಸಿ ಒಂದು 4 ಜನಕ್ಕೆ ಅನುಕೂಲವಾಗುವ ನಿಟ್ಟಿನಲ್ಲಿ ದಯವಿಟ್ಟು ಇದನ್ನು ಶೇರ್ ಮಾಡಿರಲ್ಲ. ಒಂದು 4 ಜನಕ್ಕೆ ಹೋಲಿ, ಯಾಕಂದರೆ ಇನ್ನೊಂದು 4 ಜನ ನೋಡಿದ್ರೆ ಖಂಡಿತವಾಗ್ಲೂ ಅವ್ರು ಬರ್ತಾರೆ, ಭೇಟಿ ನೀಡಿ ಅವ್ರು ಏನು ಮಾಡ್ತಾರೆ, ಅವ್ರು ಕೊಡಬೇಕು ಅನ್ನೋ ಒಂದು ಇದಿದ್ರೆ ಖಂಡಿತವಾಗ್ಲೂ ಕೊಡ್ತಾರೆ. ಇಲ್ಲಿ ಎಷ್ಟು ಜನ ಇದ್ದಾರೆ ಅಣ್ಣ ಲೇಡೀಸು? ಅಣ್ಣವ್ರೆ, ಗುರುಗಳೇ, ಲೇಡೀಸ್ ಎಷ್ಟು ಜನ ಇದ್ದಾರೆ ಅಣ್ಣ? ಇಲ್ಲಿ ಎಷ್ಟಿದ್ದಾರೆ ಲೇಡೀಸ್? ಅಲ್ಲಲ್ಲ, ಇರಲಿ